ಸಣ್ಣ ಹುಡುಗ ಮತ್ತೆ ಅವ್ರ ತಂದೆ ಇಬ್ರು ಕೂಡ ನಡ್ಕೊಂಡು ಹೋಗ್ತಿರ್ತಾರೆ. ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಕಡೆ ಒಂದು ಎಕ್ಸಿಬಿಷನ್ ಹಾಕಿರ್ತಾರೆ. ಸೊ ಎಕ್ಸಿಬಿಷನ್ ನೋಡಿ ಸಣ್ಣ ಹುಡುಗ ತಂದೆಗೆ ಹೇಳ್ತಾನಂತೆ, ಅಪ್ಪ ಅಪ್ಪ ನಾವು ಎಕ್ಸಿಬಿಷನ್ಗೆ ಹೋಗೋಣಪ್ಪ ಅಂತ. ಅಪ್ಪ ಹೇಳ್ತಾನಂತ ನನ್ನ ಜೇಬಲ್ಲಿ ದುಡ್ಡಿಲ್ಲ ಕಣೋ, ಬೇಡ ಅಂತ. ಹೋಗೋಣಪ್ಪ ಸುಮ್ಮನೆ ನೋಡ್ಕೊಂಬರೋಣ, ಏನು ಕೊಡ್ಸ್ಬೇಡ ನೀನು ನನಗೆ, ಸರಿ ಅಂತೇಳಿ ಅವನ್ನ ಕರ್ಕೊಂಡು ಹೋಗ್ತಾರೆ. ಮಕ್ಳು ಕೇಳ್ಬೇಕಾ, ಒಳಗೆ ಎಂಟ್ರ ಆದ ತಕ್ಷಣ ಅಪ್ಪ 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 ಬಾಂಬೆ ಮಿಠಾಯಿ ಕೊಡ್ಸಪ್ಪ, ಅಪ್ಪ 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 ಶುಗರ್ ಕೇನ್ ಜ್ಯೂಸ್ ಕೊಡ್ಸಪ್ಪ, ಕಬ್ನಲ್ಲಿ ಕೊಡ್ಸಪ್ಪ, ಅಪ್ಪಪ್ಪ ಜೈಂಟ್ ವೀಲಲ್ಲಿ ಕೂರ್ಸಪ್ಪ ಅಂತ ಹೇಳಕ್ ಹಿಡಿತಾರೆ. ಅವರಪ್ಪ ಇಲ್ಲ ಕಣೋ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಿರ್ತಾರೆ. ನೀವು ಕೇಳೋದೇ ಇಲ್ಲ, ಹಠ. ಸೊ ಆ ಜಂಜಾಟದಲ್ಲಿ ಸಡನ್ ಆಗಿ ಆ ಮಗು ಕೈ ತಪ್ಪಿ ತಂದೆದು ಎಲ್ಲೋ ಒಂದ್ ಕಡೆ ಮಿಸ್ ಆಗ್ಬಿಡುತ್ತೆ. ಸೊ ತಕ್ಷಣ ಮಗು ಒಳಗ್ ಶುರು ಮಾಡುತ್ತೆ. ಆ ಮಗು ಅಳ್ತಿರೋದು ನೋಡಿ ಜನ ಎಲ್ಲ ಸೇರ್ಕೊಂತಾರೆ. ಪುಟ ನಿನಗೆ ಏನ್ ಬೇಕು, ಐಸ್ ಕ್ಯಾಂಡಿ ಬೇಕಾ, ತಗೋ. ಇಲ್ಲ ನನಗೆ ಬೇಡ. ಬಾಂಬೆ ಮಿಠಾಯಿ ಬೇಕಾ ನಿನಗೆ, ತಗೋ. ಇಲ್ಲ ನನಗೆ ಬೇಡ. ನೀನ್ ಜೈಂಟ್ ವೀಲಲ್ಲಿ ಕುತ್ಕೊಂತೀಯಾ, ಬಾ ಕರ್ಕೊಂಡು ಹೋಗ್ತೀನಿ. ಇಲ್ಲ ನಿನ್ಗೆ ಬೇಡ. ಏನ್ ಬೇಕು ನಿನಗೆ? ನನಗೆ ನಮ್ಮ ಅಪ್ಪ ಬೇಕು. ಅಪ್ಪ ಇರೋವರೆಗೂ ಜೀವನದಲ್ಲಿ ನಾವೇನು ಅನ್ಕೊಂತೀವಿ, ನಮ್ಮಪ್ಪ ಅದಕ್ಕೆ ಕೊಡಲಿಲ್ಲ, ಇದಕ್ಕೆ ಕೊಡಲಿಲ್ಲ, ನನಗೆ ಅದು ಬೇಕು ಇದು ಬೇಕು ಅನ್ಕೊಂತೀವಿ. ಅಪ್ಪ ಇಲ್ದಿದ್ದಾಗ ಮಾತ್ರ ಗೊತ್ತಾಗೋದು ಅಪ್ಪನ ಬೆಲೆ ಏನು ಅಂತ. ಜೀವನದ ಕಡೆ ಘಟ್ಟಕ್ಕೆ ಬಂದಾಗ ನಮಗೆ ಗೊತ್ತಾಗುತ್ತೆ, ಜೀವನ ಪೂರ್ತಿ ನಮಗೆ ಬೇಕಾಗಿದ್ದ ವಸ್ತುಗಳಲ್ಲ ನಮ್ಮ ತಂದೆ.